ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಹೆಂಡತಿಯಾದ ಜಾಹ್ನವಿಯಿಂದಾನೇ ಆರ್ಯನ್ ದೂರ ಇರ್ತಾ ಇದ್ದಾನೆ. ಹಾಗಿರುವಾಗ ನಿನ್ನ ಜೊತೆ ಸೇರಿರಲು ಹೇಗೆ ಸಾಧ್ಯ? ಸ್ವಲ್ಪ ಯೋಚನೆ ಮಾಡು ಅಂತ ಜ್ಯೋತಿ ಅಂದ್ಲು. ನಾನೇನು ಜೀವನ ಪರ್ಯಂತ ಆರ್ಯನ್ ಜೊತೇಲಿ ಇರಬೇಕು ಅಂತ ಬಯಸ್ತಿದ್ದೀನ? ನಾನು ಬದುಕುವ ಈ ಕೆಲವು ದಿನಗಳಾದರೂ ನಾನು ಆರ್ಯನ್ ಜೊತೆ ಇರಬೇಕು ಅಂದ್ಕೊಳ್ಳೋದು ನನ್ನ ತಪ್ಪ ಜ್ಯೋತಿ? ನೀನೇ ಹೇಳು ಅಂತ ವೈಶಾಲಿ ಕೇಳಿದ್ಲು. ಈಗಾಗಲೇ ನಿನ್ನ ಪರಿಸ್ಥಿತಿ ನೋಡಿ ಅವನು ತುಂಬಾ ಬೇಸರದಲ್ಲಿದ್ದಾನೆ. ವೈಶು, ಆರ್ಯ ಬೇಸರ ಪಡ್ತಾನೆ ಅಂತಾನೆ ನಾನು ಇಷ್ಟು ದಿನ ಹೇಳಿರಲಿಲ್ಲ. ನಿನಗೂ ಹೇಳಬೇಡ ಅಂದರೂ ನನ್ನ ಮಾತು ಕೇಳದೆ ನೀನು ಹೇಳಿಬಿಟ್ಟೆ. ಈಗ ನೋಡು ಅವನು ಎಷ್ಟು ನೋವು ಅನುಭವಿಸ್ತಿದ್ದಾನೆ ಅಂತ ಅಂದ್ಲು ವೈಶು. ಮತ್ತು ಏನು ಮಾಡಬೇಕಿತ್ತು ಹೇಳು? ಅಂದು ನಿನ್ನನ್ನು ನೋಡಿದಾಗ ನನಗೆ ಭಯ ಆಗಿತ್ತು. ಅದಕ್ಕೆ ಆರ್ಯನ್ಗೆ ಕಾಲ್ ಮಾಡಿ ಬರಲು ಹೇಳಿದೆ. ಅಂದು ನೀನು ತಲೆನೋವಿನಿಂದ ತಲೆ ಹಿಡ್ಕೊಂಡು ನೋವು ತಡೆಯಲಾಗದೆ ಅಳ್ತಾ ಇದ್ರೆ ನಿನ್ನ ಆ ಸ್ಥಿತಿ ನೋಡಲಾಗದೆ ಆರ್ಯನ್ಗೆ ಕಾಲ್ ಮಾಡಿದೆ. ನಿನ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದ ಆರ್ಯ ಶಾಕ್ ಆಗಿ ವೈಶುಗೆ ಏನಾಯಿತು ಅಂತ ಗಾಬರಿಯಿಂದ ಕೇಳ್ದ. ಇನ್ನು ಆ ಸಮಯದಲ್ಲಿ ಸತ್ಯ ಮುಚ್ಚಿಡೋದು ಸರಿಯಲ್ಲ ಅಂತ ನಿನಗೆ ಬ್ರೈನ್ ಟ್ಯೂಮರ್ ಇರುವ ವಿಷಯ ಹೇಳಿದೆ. ಆರ್ಯನ್ ಅದನ್ನು ಕೇಳಿ ಸ್ತಬ್ಧನಾಗಿ ಜ್ಯೋತಿ ಸತ್ಯ ಹೇಳು ಅಂತ ಕೇಳ್ದ. ಆಗ ಸತ್ಯವೇ ಆರ್ಯ ಅವಳು ಕಾಲೇಜ್ನಲ್ಲಿ ಇರುವಾಗಲೇ ಈ ವಿಷಯ ಅವಳಿಗೆ ತಿಳಿದಿತ್ತು. ತನಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ನಿನಗೆ ತಿಳಿದ್ರೆ ನೀನು ತಡ್ಕೊಳ್ಳಾರೆ ಅಂತ ತನಗೆ ಹಣದ ಹುಚ್ಚು ಇರುವಂತೆ ಅವಳು ನಿನ್ನ ಮುಂದೆ ನಾಟಕ ಮಾಡಿ ನಿನ್ನಿಂದ ದೂರ ಹೋದಳು. ಇತ್ತೀಚೆಗೆ ತನ್ನ ಸಾವು ಹತ್ತಿರ ಬರ್ತಾ ಇದೆ ಅಂತ ತಿಳಿದು ನಿನ್ನ ನೋಡಬೇಕು ಅನ್ನೋ ಆಸೆಯಿಂದ ಮತ್ತೆ ಇವ್ರಿಗೆ ಬಂದಳು ಆರ್ಯ. ಈ ವಿಷಯಗಳನ್ನೇನು ಅವಳು ನಿನ್ನ ಮುಂದೆ ಹೇಳಲಿಲ್ಲ. ಆದರೆ ಇಂದು ಅವಳ ಸ್ಥಿತಿ ನೋಡಿ ಭಯ ಆಗಿ ನಿಮಗೆ ಕಾಲ್ ಮಾಡಿದೆ ಅಂತ ನಾನು ಹೇಳಿದ್ದನ್ನು ಕೇಳಿ ಆರ್ಯ ತುಂಬ ನೋವು ಪಡ್ತಾ ಇದ್ದ. ಅವನ ನೋವು ನೋಡಿ ನನಗೂ ಬೇಸರ ಆಯಿತು ವೈಶಾಲಿ ಅಂದ್ಲು ಜ್ಯೋತಿ. ನನಗೆ ಈ ಕಾಯಿಲೆ ಬಂದಿದ್ದಕ್ಕೆ ನನಗೆ ಬೇಸರ ಇಲ್ಲ ಜ್ಯೋತಿ. ಆರ್ಯನ್ಗೆ ದೂರ ಆಗ್ತಿದ್ದೀನಿ ಅನ್ನೋ ನೋವೇ ನನ್ನನ್ನು ಹೆಚ್ಚಾಗಿ ಕಾಡ್ತಾ ಇದೆ. ಅಷ್ಟರಲ್ಲಿ ಅಲ್ಲಿಗೆ ಸಿಸ್ಟರ್ ಬಂದು ಇವರು ಮಾತನಾಡ್ತಾ ಇರೋದನ್ನು ನೋಡಿ, ನಿಮ್ಮಿಬ್ಬರಿಗೂ ಎಷ್ಟು ಸಲ ಹೇಳಬೇಕು, ಎಷ್ಟು ತಡರಾತ್ರಿವರೆಗೂ ಹೀಗೆ ಎಚ್ಚರ ಇರಬಾರ್ದು ಅಂತ ಅಂದರೆ ನಿಮಗೆ ಅರ್ಥ ಆಗೋದಿಲ್ವಾ? ಇವಳಿಗೆ ತಿಳಿದಿದ್ರೂ ಪರವಾಗಿಲ್ಲ, ನೀನೇನಾದರೂ ಹೇಳಬಾರ್ದಾ ಅಂತ ಜ್ಯೋತಿಯನ್ನು ಗದರಿಸಿದ್ರು ಸಿಸ್ಟರ್. ಇವಳು ಜಾಸ್ತಿ ಸ್ಟ್ರೈನ್ ಆದರೆ ತಲೆನೋವು ಬರುತ್ತೆ ಅಂತ ತಿಳಿದಿದ್ರು ಕೂಡ ಇಷ್ಟು ಹೊತ್ತಿನವರೆಗೂ ಅವಳನ್ನು ಮಲಗಲು ಬಿಡದೆ ಏನು ಮಾಡ್ತಿದೀಯಾ ಅಂದರು. ಇದು ತುಂಬ ಚೆನ್ನಾಗಿದೆ ಸಿಸ್ಟರ್. ನಾನು ಅವಳಿಗೆ ಹೇಳ್ತಾನೇ ಇದ್ದೀನಿ, ಆದರೆ ಅವಳು ನನ್ನ ಮಾತು ಕೇಳ್ತಾನೇ ಇಲ್ಲ. ನೀವಾದರೂ ಸ್ವಲ್ಪ ಗಟ್ಟಿಯಾಗಿ ಹೇಳಿ ಅವಳಿಗೆ ಅಂತ ಜ್ಯೋತಿ ಅಂದ್ಲು. ಸಿಸ್ಟರ್ ವೈಶಾಲಿ ಹತ್ರ ಬಂದು, ಏನಿದು ವೈಶಾಲಿ, ಟ್ಯಾಬ್ಲೆಟ್ ತೊಗೊಂಡು ತಕ್ಷಣ ಮಲಗಬೇಕು ಅಂತ ಡಾಕ್ಟರ್ ಎಷ್ಟು ಸಲ ಹೇಳಿದ್ದಾರೆ ನಿನಗೆ? ಇನ್ನೊಂದು ಸಲ ಹೀಗೆ ಮಾಡಿದರೆ ನಾನು ಆರ್ಯ ಅವರಿಗೆ ಹೇಳಬೇಕಾಗತ್ತೆ ಅಂದರು. ಅಯ್ಯೋ ಬೇಡ ಸಿಸ್ಟರ್, ಆ ಕೆಲಸ ಮಾತ್ರ ಮಾಡಬೇಡಿ, ನಾನು ನಾಳೆಯಿಂದ ಬೇಗನೆ ಮಲಗ್ತೀನಿ ಅಂತ ಹೇಳಿ ವೈಶಾಲಿ ಮಲ್ಕೊಂಡ್ಳು. ಮತ್ತು ಮಾರನೇ ದಿನ ಬೆಳಗ್ಗೆ ಆರ್ಯನ್ ರೆಡಿಯಾಗಿ ಕೆಳಗಡೆ ಬಂದಾಗ ಶರ್ಮಿಳಾ ಹಾಲ್ನಲ್ಲಿ ಕುಳಿತಿದ್ಲು. ಆರ್ಯನ್ ಅವಳ ಹತ್ರ ಬಂದು, ಚಿಕ್ಕಮ್ಮ, ನಿನ್ನೆಯಿಂದ ಡ್ಯಾಡಿ ಕಾಣಿಸ್ತಿಲ್ಲ ಅಲ್ವಾ, ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದ. ಮೇಲಿಂದ ಶಿವಾನಿ ಬರ್ತಾ ಆರ್ಯನ್ ಕೇಳಿದ ಪ್ರಶ್ನೆಗೆ ಶರ್ಮಿಳಾ ಏನಂತ ಉತ್ತರ ಕೊಡ್ತಾಳೆ ಅಂತ ನೋಡ್ತಾ ಇದ್ಲು. ಆರ್ಯನ್ ಎಂದಾದರೂ ಪ್ರತಾಪ್ ವರ್ಮನ ಬಗ್ಗೆ ಕೇಳ್ತಾನೆ ಅಂತ ತಿಳಿದಿದ್ದ ಶರ್ಮಿಳಾ ಮೊದಲೇ ಯೋಚಿಸಿ ಇಟ್ಕೊಂಡಿದ್ದ ಉತ್ತರವನ್ನು ಹೇಳಲು ಎದ್ದು ನಿಂತಳು. ಶಿವಾನಿ ಕೂಡ ಬಂದು ಆರ್ಯನ್ ಪಕ್ಕದಲ್ಲಿ ನಿಂತ್ಕೊಂಡ್ಳು. ಶರ್ಮಿಳಾ ಶಿವಾನಿ ಕಡೆ ನೋಡಿ, ನಿಮ್ಮ ಡ್ಯಾಡಿ ಆಫೀಸ್ ಕೆಲಸದ ಮೇಲೆ 2 ದಿನದಲ್ಲಿ ಬರೋದಾಗಿ ಹೇಳಿ ಊರಿಗೆ ಹೋಗಿದ್ದಾರೆ ಆರ್ಯ, ನಾಳೆ ರಾತ್ರಿ ಬರಬಹುದು. ಡ್ಯಾಡಿ ಜೊತೆ ಏನಾದರೂ ಕೆಲಸ ಆಯ್ತಾ ಆರ್ಯನ್ ಅಂತ ಕೇಳಿದ್ಲು. ಕೆಲಸ ಏನೂ ಇಲ್ಲ ಚಿಕ್ಕಮ್ಮ, ಮನೆಯಲ್ಲಿ ಕಾಣಿಸ್ಲಿಲ್ವಲ್ಲ, ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದೆ ಅಷ್ಟೇ ಅಂದ ಆರ್ಯನ್ ನಿನಗೆ ಈಗ ಏನಾದರೂ ಕೆಲಸ ಇದೆಯಾ? ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಅಂದ್ಲು ಶರ್ಮಿಳಾ. ಪರವಾಗಿಲ್ಲ ಹೇಳಿ ಚಿಕ್ಕಮ್ಮ, ಏನು ವಿಷಯ? ಇನ್ನೇನಿರುತ್ತೆ ಆರ್ಯ, ನಿಮ್ಮ ಮದುವೆಗಳ ಬಗ್ಗೆನೇ ನಮ್ಮ ಚಿಂತೆ ಈಗ. ಶಿವಾನಿ ಸಂಬಂಧ ಏನೋ ಸೆಟ್ ಆಗಿದೆ, ಇನ್ನು ಉಳಿದಿರೋದು ನಿನ್ನ ಮದುವೆ ಒಂದೇ. ನೀನು ಕೂಡ ನಾವು ಹೇಳಿದ್ದಕ್ಕೆ ಇನ್ನೂ ಏನೂ ಹೇಳಿಲ್ಲ. ನಾನು ಕೂಡ ಹೇಳಿದ್ದೆ ಅಲ್ವಾ ಚಿಕ್ಕಮ್ಮ, ಶಿವಾನಿ ಮದುವೆ ಆದಮೇಲೆ ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ. ಆ ವಿಷಯವನ್ನು ನೀನು ಮದುವೆಯಾದ ಮೇಲಾದರೂ ಹೇಳಬಹುದಲ್ವಾ
ನಿಮ್ಮ ಡ್ಯಾಡಿ ಫ್ರೆಂಡ್ ಮಗಳು ತುಂಬ ಚೆನ್ನಾಗಿದ್ದಾಳೆ. ನಿನ್ನನ್ನು ಅಳಿಯನನ್ನಾಗಿ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಕೂಡ ಪಡ್ತಿದ್ದಾರೆ ಆರ್ಯನ್. ನಿಮ್ಮ ಡ್ಯಾಡಿಯನ್ನು ತುಂಬ ಸಲ ಕೇಳಿದ್ದಾರಂತೆ. ನೀನೇನೋ ವಿಷಯ ಹೇಳಿದೆ, ತಂಗಿ ಮದುವೆ ಆದಮೇಲೆ ಹೇಳ್ತೀನಿ ಅಂತಿದೀಯಾ. ನನ್ನ ಮದುವೆ ಬಗ್ಗೆ ನೀವು ಏನು ಯೋಚಿಸ್ಬೇಡಿ ಚಿಕ್ಕಮ್ಮ. ಈ ಮನೆ ಬರಲಿರುವ ಅಳಿಯನನ್ನು ನನಗೆ ಇದುವರೆಗೆ ನೀವು ತೋರಿಸಿಲ್ಲ. ಅವನ್ನ ಯಾವಾಗ ತೋರಿಸ್ತೀರಾ ಅಂತ ಕೇಳ್ದ. ನಾನು ಯಾವಾಗ ಕೇಳಿದರೂ ಏನಾದರೊಂದು ಹೇಳ್ತಲೇ ಇದ್ದೀರಿ. ಇಂದು ಸಂಜೆ ನಾನು ಅವನನ್ನು ನೋಡಬೇಕು ಚಿಕ್ಕಮ್ಮ. ಅವನಿಗೆ ಬರಲು ಹೇಳಿ ಅಥವಾ ಅವನ ಫೋನ್ ನಂಬರ್ ನನಗೆ ಕೊಡಿ, ನಾನು ಮಾತಾಡ್ತೀನಿ ಅಂದ. ಶಿವಾನಿ ಮನಸ್ಸಿನಲ್ಲಿ ತುಂಬ ಸಂತೋಷಪಟ್ಲು. ಈಗ ನಮ್ಮ ಅಣ್ಣನಿಗೆ ಏನು ಉತ್ತರ ಕೊಡ್ತೀಯ ನೋಡು ರಾಕ್ಷಸಿ, ನೋಡ್ತೀನಿ ನಾನು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಆರ್ಯನ್ ಹೀಗೆ ಹೇಳ್ತಾನೆ ಕೇಳ್ತಾನೆ ಅಂತ ಅಂದ್ಕೊಳ್ದ ಶರ್ಮಿಳಾ ಒಮ್ಮೆಲೆ ಬೆಚ್ಚಿಬಿದ್ಲು. ಅದು ನಾನೇ ನಿನಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಆರ್ಯನ್. ಅವನು ಆಫೀಸ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾನೆ, ಬರಲು ಒಂದು ವಾರ ಆಗುತ್ತಂತೆ ಅಂದ್ಲು. ಸರಿ ಚಿಕ್ಕಮ್ಮ ಆಯಿತು, ಅವನಿಗೆ ನೀವು ಅಂದೆ ಏನು ಹೇಳಬೇಡಿ. ನಾನು ಅವನನ್ನು ನೋಡಿ ಓಕೆ ಅಂದಮೇಲೆ ಶಿವಾನಿ ಮದುವೆ ನಡೆಯೋದು ಅಲ್ವಾ ಶಿವಾನಿ ಅಂತ ಕೇಳಿದನು ಆರ್ಯ. ಶಿವಾನಿ ಶರ್ಮಿಳಾ ಕಡೆ ನೋಡಿದಾಗ ಶರ್ಮಿಳಾ ಕಣ್ಣು ಕೆಂಪು ಮಾಡಿ ನೋಡ್ತಾ ಇದ್ಲು. ಶಿವಾನಿ ಆರ್ಯನ ಕೈ ಹಿಡ್ಕೊಂಡು ನಿಮ್ಮ ಇಷ್ಟ ಅಣ್ಣಯ್ಯ ಅಂದ್ಲು. ನನ್ನ ತಂಗಿ ಬಗ್ಗೆ ನನಗೆ ತಿಳಿಯದಾ? ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂದ ಆರ್ಯ. ನೀವು ಆಫೀಸ್ ಟೈಮ್ ಆಗುವ ಮೊದಲೇ ಕಳೆದ 10 ದಿನಗಳಿಂದ ಬೇಗ ಹೋಗ್ತಾ ಇದ್ದೀರಿ. ಆಫೀಸ್ನಲ್ಲಿ ಅಷ್ಟೊಂದು ಕೆಲಸ ಇದೆಯಾ ಅಣ್ಣಯ್ಯ ಅಂತ ಕೇಳಿದ್ಲು. ಶಿವಾನಿ ಹಾಗೆ ಕೇಳಿದ ತಕ್ಷಣ ಹೌದಮ್ಮ, ಕೆಲಸ ಇದೆ, ಆದರೆ ಆಫೀಸ್ದ ಕೆಲಸ ಅಲ್ಲ. ಸರಿಮ್ಮ, ನಾನು ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಹೊರಟ ಆರ್ಯ. ಆರ್ಯನ್ ಹೋದ ತಕ್ಷಣ ಶರ್ಮಿಳಾ ಶಿವಾನಿ ಕಡೆ ಕೋಪದಿಂದ ನೋಡ್ತಾ ಹತ್ತಿರ ಬಂದು, ನಿಮ್ಮ ಅಣ್ಣನಿಗೆ ಇಷ್ಟವಾದರೆ ಮಾತ್ರ ಈ ಮದುವೆ ಅಂತ ಆಸೆ ಪಡ್ತಿದೀಯ ಅಲ್ವಾ? ಅಷ್ಟೊಂದು ಆಸೆ ಪಡಬೇಡ. ಯಾಕೆ ಅಂದರೆ ಈ ಮದುವೆ ಖಂಡಿತ ನಡಿಲೇಬೇಕು, ನಡೆದೇ ನಡೆಯುತ್ತೆ. ಅದು ಕೂಡ ನೀನೇ ನಿಮ್ಮ ಅಣ್ಣನಿಗೆ ಹೇಳಿ ಮದುವೆ ಮಾಡ್ಕೊಳ್ತೀಯ ಅಂತ ಗಂಭೀರವಾಗಿ ಹೇಳಿ ಒಳಗಡೆ ಹೋದ್ಲು. ಶಿವಾನಿ ತನ್ನ ರೂಮ್ಗೆ ಹೋಗಿ ಈ ರಾಕ್ಷಸಿಯ ಕೈಯಿಂದ ಹೇಗೆ ತಪ್ಪಿಸ್ಕೊಳ್ಬೇಕೋ ತಿಳಿತಿಲ್ಲ. ಅಣ್ಣನಿಗೆ ಇವ್ರ ಬಗ್ಗೆ ಹೇಗೆ ಹೇಳೋದು, ಮೊದಲು ಈ ಮದುವೆಯನ್ನು ಹೇಗೆ ತಪ್ಪಿಸ್ಬೇಕು ಅಂತ ಯೋಚಿಸ್ತಾ ಇರುವಾಗ ಶಿವಾನಿಗೆ ಮನೋಜ್ ನೆನಪಿಗೆ ಬಂದ. ಅಂದು ಇಲ್ಲಿ ಬಿಟ್ಟು ಹೋಗುವಾಗ ತನ್ನ ನಂಬರ್ ಹೇಳಿದ್ನಲ್ವಾ, ಅದೇನು ಅಂತ ಯೋಚಿಸ್ತಾ ಇದ್ಲು ಶಿವಾನಿ. ಇತ್ತ ಆರ್ಯನ್ ಕಾರ್ ಹಾಸ್ಪಿಟಲ್ ಮುಂದೆ ಬಂದು ನಿಂತಿತು. ಕಾರ್ನಿಂದ ಇಳಿದು ಕಾರ್ನಲ್ಲಿದ್ದ ಫ್ರೂಟ್ಸ್ ಕವರ್ನ ತಗೊಂಡು ಹಾಸ್ಪಿಟಲ್ ಒಳಗಡೆ ಹೋದನು ಆರ್ಯ. ವೈಶಾಲಿ ಬೆಳಗ್ಗೆನೇ ಎದ್ದು ಆರ್ಯನ್ ಯಾವಾಗ ಬರ್ತಾನೆ ಅಂತ ಬಾಗಿಲ ಕಡೆ ನೋಡ್ತಾ ಇದ್ಲು. ಜ್ಯೋತಿ ಎದ್ದು ವೈಶಾಲಿ ಎದ್ದಿರೋದನ್ನು ನೋಡಿ, ಯಾಕೆ ಇಷ್ಟು ಬೇಗ ಎದ್ದೆ, ಸ್ವಲ್ಪ ಹೊತ್ತು ಮಲಗಬಾರ್ದಾ ಅಂತ ಅಂದ್ಲು. ಆರ್ಯ ಬರ್ತಾನೇನೋ ಅಂತ ಎದ್ದೆ ಅಂದ್ಲು. ಆರ್ಯನ್ ಬಂದರೆ ಎಲ್ಲಿಗೆ ಹೋಗ್ತಾನೆ, ಇಲ್ಲೇ ಬರ್ತಾನೆ ಅಲ್ವಾ? ನಾನು ನಿದ್ರಿಸ್ತಾ ಇರೋದನ್ನು ನೋಡಿ ಹೊರಟು ಹೋಗಿಬಿಟ್ರೆ ಮತ್ತೆ ರಾತ್ರಿವರೆಗೂ ಅವನು ಬರಲ್ಲ ಅಂತ ಬೇಸರದಿಂದ ಅಂದ್ಲು ವೈಶು. ಇಬ್ಬರು ಫ್ರೆಂಡ್ಸ್ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ಅಂತ ಆರ್ಯ ಅಲ್ಲಿಗೆ ಬಂದು ವೈಶಾಲಿ ಪಕ್ಕದಲ್ಲಿ ಕುಳಿತು, ಹೇಗಿದೆಯಾ ವೈಶು? ನಿನ್ನೆ ರಾತ್ರಿ ತುಂಬ ಗಾಬರಿ ಪಡಿಸಿದ್ದೆ ಅಲ್ವಾ ಅಂತ ತಲೆ ಮೇಲೆ ಕೈ ಇಟ್ಟು ಕೇಳಿದ. ಭಯವಾಯಿತು ಆರ್ಯ ಅಂತ ವೈಶಾಲಿ ಆರ್ಯನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೊಂಡ್ಳು. ನಿನಗೆ ಏನಾಗುತ್ತೋ ಅಂತ ಎಷ್ಟು ಭಯ ಆಯಿತು ಗೊತ್ತಾ ಅಂದನು ಆರ್ಯ. ನಿನ್ನನ್ನು ಹೀಗೆ ಇಬ್ಬಂದಿಗೆ ಸಿಲುಕಿಸೋ ಬದಲು ನಾನು ಸಾಯೋದೇ ಮೇಲು ಅಲ್ವಾ ಆರ್ಯ ಅಂದ್ಲು ವೈಶು. ವೈಶು, ಯಾಕೆ ಆ ಮಾತುಗಳನ್ನು ಆಡ್ತೀಯ? ನಾನು ನಿನ್ನ ಇಬ್ಬಂದಿಗೂ ಒಳಗಾಗ್ತಾ ಇದ್ದೇನೆ ಅಂತ ನಿನಗೇನಾದರೂ ಹೇಳಿದ್ನಾ ಅಂದನು ಆರ್ಯ. ಇಲ್ಲ ಬಿಡು ಆರ್ಯ ಎನ್ನುತ್ತಾ ಆರ್ಯನ ಒಡಲಲ್ಲಿ ಮಲಗಿದ್ಲು ವೈಶು. ಆರ್ಯನ ತಲೆ ಮೇಲೆ ಕೈ ಸವರ್ತಾ, ರಾತ್ರಿ ನಿದ್ದೆ ಬಂತಾ ಅಂತ ಕೇಳಿದನು. ನಿನ್ನ ಜೊತೆ ಕಳೆದ ನೆನಪುಗಳನ್ನು ನೆನಪಿಸ್ಕೊಳ್ತಾ ಮಲಗಿದ್ದೆ ಆರ್ಯ ಅಂದ್ಲು ವೈಶು. ವೈಶು, ಏನು ಯೋಚಿಸ್ದೆ ಮಲ್ಕೋ ಅಂತ ನಿನಗೆ ಎಷ್ಟು ಸಲ ಹೇಳಬೇಕು ಅಂತ ಅವನು ಗದರಿಸಿದ. ನಾನು ಯೋಚಿಸ್ಬಾರ್ದು ಅಂತಲೇ ಅಂದ್ಕೊಳ್ತೀನಿ ಆರ್ಯ, ಆದರೆ ಏನು ಮಾಡಲಿ, ಕಣ್ಣು ಮುಚ್ಚಿದ್ರೆ ಸಾಕು ನಿನ್ನೊಂದಿಗೆ ಕಳೆದ ದಿನಗಳೇ ನೆನಪಿಗೆ ಬರ್ತಾ ಇವೆ. ನಾನು ಬದುಕಿರುವ ಈ ಕೆಲವು ದಿನಗಳೇ ತಾನೇ ಆರ್ಯ, ನಿನ್ನ ನೆನಪುಗಳೊಂದಿಗೆ ಇರಲು ಬಿಡು ಅಂದ್ಲು ವೈಶು. ಅಂತಹ ಮಾತುಗಳನ್ನು ಆಡಬೇಡ, ನಿನಗೆ ಏನೂ ಆಗೋದಿಲ್ಲ ಅಂದನು ಆರ್ಯ. ನಾನು ಬದುಕಿರುವ ದಿನಗಳೆಲ್ಲ ನಿನ್ನೊಂದಿಗೆ ಇರಬೇಕು ಅಂತ ಆಸೆ ಆಗ್ತಿದೆ ಆರ್ಯ ಅಂದ್ಲು ವೈಶಾಲಿ. ದಿನ ನಿನ್ನ ಹತ್ರ ಬರ್ತಾ ಇದ್ದೀನಿ ಅಲ್ವಾ
ವೈಶು ಇನ್ನೇನು ನಿಂಗೆ ಅಂದನು ಆರ್ಯ. ನಿನ್ನ ಕೆಲಸಗಳನ್ನು ಬಿಟ್ಟು ನೀನು ನನಗಾಗಿ ಎಷ್ಟು ಕಷ್ಟಪಟ್ಟು ಬರ್ತಿದೆಯೋ ನನಗೆ ಗೊತ್ತು ಆರ್ಯ. ನಿನ್ನನ್ನು ನಾನು ತುಂಬ ಇಬ್ಬಂದಿಗೆ ಗುರಿ ಮಾಡ್ತಿದ್ದೀನಿ ಅಲ್ವಾ ಅಂದ್ಲು. ವೈಶು ಮತ್ತೆ ಮತ್ತೆ ಏನಾಗಿದೆ ನಿನಗೆ? ಇಂದು ಯಾಕೆ ಹೀಗೆ ಮಾತನಾಡ್ತಾ ಇದೆಯಾ? ನನಗೆ ಯಾಕೆ ತೊಂದರೆ ಇರುತ್ತೆ ಹೇಳು? ನಿನ್ನ ಈ ಆರೋಗ್ಯದ ಸಮಸ್ಯೆ ಬಗ್ಗೆ ನನಗೆ ಮೊದಲೇ ತಿಳಿಸಿದ್ರೆ ನೀನು ನಿನ್ನನ್ನು ಫಾರಿನ್ಗೆ ಕರ್ಕೊಂಡು ಹೋಗಿದ್ರು ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ. ನೀನು ನನ್ನ ಹತ್ರ ಅಡಗಿಸಿಟ್ಟು ಇಷ್ಟು ಕೊನೆಯ ಹಂತದವರೆಗೆ ತಂದಿದ್ದೀಯಾ. ನನಗೆ ಡಾಕ್ಟರ್ ಹೇಳಿದ ತಕ್ಷಣ ನಿನ್ನ ನೆನಪೇ ಬಂತು ಆರ್ಯ. ಈ ವಿಷಯ ನಿನಗೆ ತಿಳಿದ್ರೆ ನೀನು ಏನಾಗ್ಬಿಡ್ತೀಯಾ ಅಂತ ಭಯ ಆಯಿತು. ಅದಕ್ಕೆ ನಾನು ನಿನಗೆ ಹೇಳಲಿಲ್ಲ ಅಂದ್ಲು ವೈಶಾಲಿ. ಹಾಗೆ ಹೇಳದೆ ಹೋಗಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ನಡೆದು ಹೋಯಿತು ಅಂದನು ಆರ್ಯನ್. ನಿನಗೆ ಜಾಹ್ನವಿ ಜೊತೆ ಮದುವೆ ಆಗಿದ್ರ ಬಗ್ಗೆನ ಆರ್ಯ ಅಂದ್ಲು ವೈಶಾಲಿ. ಜಾಹ್ನವಿ ಅಂತ ಇದ್ದಂತೆಯೇ ಅಲ್ಲಿವರೆಗೂ ಅವಳು ತಲೆ ಸವರ್ತಾ ಇದ್ದ ಆರ್ಯನ್ ತಕ್ಷಣ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡ. ಅವನು ಕೈ ತೆಗಿತಾ ಇದ್ದಂತೆ ವೈಶಾಲಿ ಕೂಡ ಮೇಲೆ ಕುಳಿತು, ಸಾರಿ ಆರ್ಯನ್, ನಿನಗೆ ಮದುವೆಯಾಗಿರುವ ವಿಷಯ ಮರೆತು ನೀನು ನನ್ನ ಹತ್ರ ಆರ್ಯ ಅಂದ್ಕೊಂಡು ಮಲ್ಕೊಂಡೆ ಅಂದ್ಲು. ಪರವಾಗಿಲ್ಲ ಬಿಡು ವೈಶು, ನೀನೇನು ಬೇಕು ಅಂತ ಮಾಡಿಲ್ಲ ಅಲ್ವಾ ಅಂತ ಎದ್ದು ನಿಂತು, ಸರಿ ಇನ್ನು ನಾನು ಹೊರಡ್ತೀನಿ ಅಂದನು. ಅದೇನು ಆರ್ಯ, ಇಷ್ಟು ಬೇಗ ಹೊರಡ್ತೀನಿ ಅಂತಿದೀಯಾ? ದಿನ ಸಂಜೆವರೆಗೂ ಇರ್ತಿದ್ದೆ ಅಲ್ವಾ? ಇಂದು ಸಮಯ ಆಗುವ ಮುನ್ನವೇ ಹೋಗ್ತಿದೀಯಾ ಅಂತ ಕೇಳಿದ್ಲು. ಇಂದು ಸ್ವಲ್ಪ ಕೆಲಸ ಇದೆ ವೈಶು, ರಾತ್ರಿ ಕೂಡ ಬರಲು ಸಾಧ್ಯವಾಗದೇ ಇರಬಹುದು ಅಂದ. ಆರ್ಯನ್ ಬರೋದಿಲ್ಲ ಅಂದಾಗ ವೈಶಾಲಿಗೆ ತುಂಬ ಬೇಸರ ಆಯಿತು. ಆದರೂ ನಗುವನ್ನು ಮುಖದಲ್ಲಿ ತರಿಸ್ತಾ ನಟಿಸ್ತಾ, ಸರಿ ಆರ್ಯ, ನಿನಗೆ ಸಾಧ್ಯ ಆದರೆ ಮಾತ್ರ ಬಾ ಅಂದ್ಲು. ಆರ್ಯ, ನಾನು ಕೇಳಿದ ವಿಷಯದ ಬಗ್ಗೆ ಏನು ಯೋಚಿಸ್ತೀಯಾ ಅಂದ್ಲು. ಅವಳು ಯಾವುದರ ಬಗ್ಗೆ ಕೇಳ್ತಿದ್ದಾಳೆ ಅಂತ ಅರ್ಥ ಆಗದ ಆರ್ಯ, ಯಾವುದರ ಬಗ್ಗೆ ವೈಶು ಅಂದ ಆರ್ಯನ್. ನಾನು ನಿನ್ನ ಜೊತೆ ಇರೋದ್ರ ಬಗ್ಗೆ ಆರ್ಯ. ವೈಶು, ನೀನು ನನ್ನ ಜೊತೆ ಹೇಗಿರ್ತೀಯ ಅಂದನು ಆರ್ಯನ್. ಕೇವಲ 6 ತಿಂಗಳೇ ತಾನೇ ಆರ್ಯ ಅಂತ ದೈನ್ಯವಾಗಿ ಮುಖವನ್ನು ಮಾಡಿಕೊಂಡ್ಳು. ನನಗೆ ನಿನ್ನನ್ನು ಬಿಟ್ಟು ಒಂದು ಕ್ಷಣ ಇರಬೇಕಂದ್ರೂ ಯಾಕೋ ತಿಳಿಯದ ಭಯ ಆಗ್ತಿದೆ. ಹಠಾತ್ತಾಗಿ ರಾತ್ರಿ ನನಗೆ ಏನಾದರೂ ಆದರೆ ನಿನ್ನನ್ನು ನೋಡದೆ ನನ್ನ ಪ್ರಾಣ ಹೋಗಿಬಿಡುತ್ತೆ ಅನ್ನೋ ಬೇಸರದಲ್ಲೇ ಸತ್ತು ಹೋಗ್ತೀನೇನೋ ಅಂತ ಭಯ ಆಗ್ತಿದೆ ಕಣೋ ಆರ್ಯ. ನಾನು ಸಾಯುವಾಗ ನಿನ್ನ ಪಕ್ಕದಲ್ಲೇ ಇರಬೇಕು ಅನ್ನೋದು ನನ್ನ ಪುಟ್ಟ ಆಸೆ. ವೈಶಾಲಿ ಹಾಗೆ ಹೇಳ್ತಾ ಇದ್ದರೆ ಆರ್ಯನ ಮನಸ್ಸಿಗೆ ತುಂಬ ನೋವಾಯಿತು. ಸರಿ, ನಾನು ಯಾವುದಾದ್ರೂ ಒಂದು ದಾರಿನ ಯೋಚಿಸ್ತೀನಿ ಬಿಡು ಅಂತ ಆರ್ಯ ಹೊರಗಡೆ ಬಂದ. ಜ್ಯೋತಿ ಹೊರಗಿನಿಂದ ಬರ್ತಾ ಎದುರಾಡ್ಲು. ಜ್ಯೋತಿ, ನಾನು ಹೊರಡ್ತಿದ್ದೀನಿ, ವೈಶು ನನ್ನ ಜಾಗ್ರತೆಯಿಂದ ನೋಡ್ಕೊ ಅಂದನು ಆರ್ಯ. ಆರ್ಯ, ನೀನು ಹೇಳಬೇಕಾ? ನೀನು ಇರೋವರೆಗೂ ಅವಳು ಎಷ್ಟು ಸಂತೋಷವಾಗಿರ್ತಾಳು, ನೀನು ಹೋಗ್ತಾ ಇದ್ದಂತೆ ಅವಳು ಅಷ್ಟೇ ಬೇಸರದಿಂದ ಕುಳಿತಿರ್ತಾಳೆ ಅಂತ ಜ್ಯೋತಿ ಒಳಗಡೆ ಹೋದ್ಲು. ಆರ್ಯನ ಮನಸ್ಸು ಸರಿ ಇರಲಿಲ್ಲ. ಏನು ಮಾಡಬೇಕು ಅಂತ ಕೂಡ ಅವನಿಗೆ ತೋಚ್ತಾ ಇರಲಿಲ್ಲ. ವೈಶುಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ನಿನ್ನೆ ಅವಳು ಪಡ್ತಾ ಇದ್ದ ನೋವು ನೋಡಿದರೆ ಅಂತಹ ನೋವು ಯಾರಿಗೂ ಬರಬಾರ್ದು ಅನಿಸ್ತು. ಡಾಕ್ಟರ್ ಅರ್ಜೆಂಟಾಗಿ ಬರಲು ಹೇಳಿದಾಗ ಏನೋ ಅಂದ್ಕೊಂಡು, ಆದರೆ ತನ್ನನ್ನು ನೋಡಿದರೆ ಅವಳು ನೋವು ಮರಿತಾಳೆ ಅಂತ ಕರೆಸಿದ್ರು. ನಿಜವಾಗ್ಲೂ ನಾನು ಹೋಗಿ ಅವಳ ಜೊತೆ ಸ್ವಲ್ಪ ಸಮಯ ಕಾಲ ಕಳೆದಷ್ಟು ಸಮಯ ಅವಳು ತಲೆನೋವು ಅನ್ನಲೇ ಇಲ್ಲ. ಡಾಕ್ಟರ್ ಬಂದು ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು ಆರ್ಯನ್. ನಿಮ್ಮನ್ನು ನೋಡಿದರೆ ವೈಶು ನೋವು ಮರಿತಾಳೆ ಅಂತ ತಿಳಿದೇ ಬರಲು ಹೇಳಿದೆ. ಈಗ ಅವಳಿಗೆ ಪರವಾಗಿಲ್ಲ, ನೀವು ಹೋಗಬಹುದು ಅಂದರು. ಈ ವೈಶು ವಿಷಯದಲ್ಲಿ ಜಾಹ್ನವಿ ಸಂಗತಿಯೇ ನಾನು ಮರ್ತು ಹೋಗ್ತಾ ಇದ್ದೀನಿ ಅಂತ ಅವಳ ನೆನಪಾದ ತಕ್ಷಣ ರಾತ್ರಿ ನಡೆದ ಘಟನೆ ನೆನಪಾಯಿತು. ನಾನು ಎಲ್ಲಿಗೆ ಹೋಗಿದ್ದೇನೆ ಅಂತ ಹೇಳಲಿಲ್ಲ. ಅವಳು ನನ್ನ ಮೇಲೆ ತುಂಬಾ ಕೋಪದಲ್ಲಿದ್ದಾಳೆ. ಅವಳನ್ನು ಮರೆತು ನಾನು ಪ್ರೀತಿಸಿದ ಹುಡುಗಿ ಹತ್ರ ನಾನು ಬಂದಿದ್ದೀನಿ ಅಂತ ಹೇಳಿದರೆ ಅವಳು ಆಕಾಶ ಭೂಮಿ ಎರಡೂ ಒಂದಾಗೋದು ಖಂಡಿತ. ಅದ್ರ ಬದಲು ಹೇಳಲಿಲ್ಲ ಎಂಬ ಕೋಪವೇ ವಾಸಿ ಅಲ್ವಾ? ಏನಾದರೂ ಹೇಳಿ ಆ ಕೋಪವನ್ನು ಕಮ್ಮಿ ಮಾಡಬಹುದು ಅಂತ ಜಾಹ್ನವಿ ಆಲೋಚನೆಯಲ್ಲೇ ಕಾರ್ ಡ್ರೈವ್ ಮಾಡ್ತಾ ಹೋದನು. ಬೆಳಗ್ಗೆ ಜಾಹ್ನವಿ ಎದ್ದಾಗಿಂದ ಆರ್ಯನ ಬಗ್ಗೆ ಯೋಚಿಸ್ತಾ ಒಂದು ಕೆಲಸನೂ ಸರಿಯಾಗಿ ಮಾಡಲಿಲ್ಲ. ಒಂದು ಕೆಲಸ ಮಾಡಲು ಹೋಗಿ ಮತ್ತೊಂದು ಕೆಲಸ ಮಾಡ್ತಿದ್ಲು. ಮನೋಜ್ ಅದನ್ನು ನೋಡಿ, ಏನಾಯಿತು ಜಾಹ್ನವಿ, ಮೈಗೆ ಆರಾಮಿಲ್ವಾ ಅಂತ ಕೇಳ್ದ. ಅದೇನೂ ಇಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ ಅಲ್ವಾ, ಯಾಕೆ ಹಾಗೆ ಕೇಳಿದೆ ಅಂದು. ಬೆಳಗ್ಗೆ ಸ್ಟವ್ ಹತ್ರ ನಿಂತು ಹಾಲು ಹುಕ್ಕಿ ಹೋಗ್ತಾಯಿದ್ರು, ಹಾಗೇ ನೋಡ್ತಾ ಇದ್ದೆ. ಈಗೇನು ಒಗೆದ ಬಟ್ಟೆಗಳನ್ನು ತೊಗೊಂಡು ಹೋಗಿ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾ ಇದೆಯಾ? ಹೀಗೆ ಮಾಡ್ತಾಯಿದ್ರೆ ಏನಂತ ತಿಳಿಬೇಕು ಜಾಹ್ನವಿ ಅಂದ ಮನೋಜ್.
ಏನೋ ಯೋಚಿಸ್ತಾ ಮರೆತು ಹೋದೆ ಅಣ್ಣ ಅಂದ್ಲು. ರಾತ್ರಿ ಆರ್ಯನ್ ನಿನಗೂ ಏನಾದರೂ ಜಗಳ ಆಯ್ತಾ? ಛೇ ಅದೇನೂ ಇಲ್ಲ ಅಣ್ಣ. ಆರ್ಯನ್ ಅವರಿಗೆ ಏನೋ ಕೆಲಸ ಇತ್ತು. ನಾನು ಆಫೀಸ್ಗೆ ಬಂದ ವಿಷಯವನ್ನು ಮರ್ತಿದ್ನಂತೆ ಅಣ್ಣ ಅಂದ್ಲು. ನೀನು ಆರ್ಯನ್ ಅವರನ್ನು ಏನಾದರೂ ಅಂದ್ಯಾ? ನಿನ್ನ ಫ್ರೆಂಡನ್ನು ನಾನೇನಾದರೂ ಅಂದರೆ ನೀನು ಸುಮ್ಮನಿರ್ತೀಯಾ? ಅವರು ನಾನು ಏನಾದರೂ ಅನ್ನಲು ಚಾನ್ಸ್ ಆದರೂ ಕೊಡ್ತಾರಾ ಅಂತ ಕಿರಿಕಿರಿ ಮಾಡಿಕೊಂಡ್ಳು. ನಿಜ ಹೇಳು, ಏನಾಯಿತು ಜಾಹ್ನವಿ? ನೀನು ಏನೂ ಅನ್ನಲಿಲ್ಲ. ಸರಿ ಹೋಗಲಿ ಬಿಡು. ಆರ್ಯ ನಿನ್ನನ್ನು ಕೇಳಿದೆ ಆಫೀಸ್ಗೆ ಯಾಕೆ ಬಂದೆ ಅಂತ ಕೇಳಿದ್ರಾ ಅಂತ ಮನೋಜ್ ಕೇಳ್ತಾ ಇದ್ದ. ಅಣ್ಣ ನಾವೇನೂ ಅಂದ್ಕೊಂಡಿಲ್ಲ. ನಿನಗೆ ಆಫೀಸ್ಗೆ ಟೈಮ್ ಆಯಿತು ಹೊರಡು ಅಂದ್ಲು. ಸರಿ, ನಿನಗೆ ಹೇಳಲು ಇಷ್ಟ ಇಲ್ಲದಿದ್ದರೆ ಬಿಡು, ನಾನು ಹೋಗ್ತಿದ್ದೀನಿ, ಜಾಗ್ರತೆ ಅಂತ ಮನೋಜ್ ಹೇಳಿ ಹೊರಟ. ಅವನು ಹೋಗ್ತಾ ಇದ್ದಂತೆ ಬಾಗಿಲು ಹಾಕಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುಳಿತುಕೊಳ್ಬೇಕು ಅಂತ ಅಂದ್ಕೊಂಡು ಸೋಫಾದಲ್ಲಿ ಕಣ್ಮುಚ್ಚಿ ಕುಳಿತುಕೊಂಡ್ಳು. ಫೋನ್ ನಿನ್ನ ನೆನಪುಗಳಲ್ಲೇ ಅಂತ ರಿಂಗ್ ಟೋನ್ ಬಂದು ಮುಳುಗ್ತಾ ಇತ್ತು. ಜಾಹ್ನವಿಗಂತೂ ಫೋನ್ ಮಾಡಿದವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂತು. ಅವಳು ಫೋನ್ ಎತ್ತದೆ ಕಣ್ಣು ಮುಚ್ಕೊಂಡೇ ಇದ್ಲು. ಫೋನ್ ನಿಂತಿತ್ತು. ಹಬ್ಬ ಅಂತ ಸಮಾಧಾನ ಪಡುವಷ್ಟರಲ್ಲಿ ಮತ್ತೆ ಫೋನ್ ಮೊಳಗಿತು. ಫೋನ್ ಮಾಡುವವರು ಯಾರೇ ಆಗಲಿ ನನ್ನ ಕೈಯಲ್ಲಿ ಇಂದು ಮುಗಿದೇ ಹೋದರು ಅಂತ ಬೈಕೊಂತ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೂತ್ಕೊಳ್ಳಲು ಬಿಡೋದಿಲ್ವಲ್ಲ ಅಂತ ಟೀಪಾ ಮೇಲಿದ್ದ ಫೋನ್ನ ಕೈಗೆ ತಗೊಂಡ್ಳು. ಅವನಿ ಕಾಲ್ ಮಾಡಿದ್ದಾಳೆ. ಕಾಲ್ ರಿಸೀವ್ ಮಾಡಿ ಯಾಕೆ ಇಷ್ಟು ಸಲ ಮಾಡ್ತಿದೀಯಾ? ಫೋನ್ ಒಂದ್ಸರಿ ಎತ್ತಿಲ್ಲ ಅಂದರೆ ಏನೋ ಕೆಲಸದಲ್ಲಿ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಬಹುದು ತಾನೇ ಅಂತ ನಾನ್ ಸ್ಟಾಪ್ ಆಗಿ ಬೈದ್ಲು. ಅಮ್ಮ ಜಾಹ್ನವಿ ಮಾತಾ, ಶಾಂತವಾಗು. ಬುದ್ಧಿ ಇಲ್ಲದೆ ಫೋನ್ ಮಾಡಿದೆ, ಇನ್ನೊಮ್ಮೆ ಮಾಡೋದಿಲ್ಲ. ಆದರೆ ನಿನ್ನ ಈ ಕೋಪಕ್ಕೆ ಕಾರಣ ಏನೆಂದು ತಿಳಿಬಹುದಾ ಅಂತ ಕೇಳಿದ್ಲು ಅವನಿ. ಬಾಯಿ ಮುಚ್ಕೊಂಡು ಫೋನ್ ಇಡೆ, ಇಲ್ಲದಿದ್ದರೆ ನಿನ್ನ ಹತ್ರನೇ ಬಂದು ಕೊಂದ್ಬಿಡ್ತೀನಿ ಅಂದ್ಲು ಜಾಹ್ನವಿ. ನಿನಗ್ಯಾಕೆ ಅಷ್ಟೊಂದು ಶ್ರಮ, ನಾನೇ ಇಡ್ತೀನಿ ಬಿಡು ಅಂತ ಅವನಿ ಫೋನ್ನ ಕಟ್ ಮಾಡಿದ್ಲು. ಫೋನ್ನ ಪಕ್ಕಕ್ಕಿಟ್ಟು ಸೋಫಾದಲ್ಲಿ ಮಲ್ಕೊಂಡ್ಳು. ಪಾಪ ಹಾಗೆ ಮಲಗಿದ್ಲೋ ಇಲ್ವೋ ಅಷ್ಟರಲ್ಲಿ ಬೆಲ್ ಸದ್ದು ಕೇಳಿಸ್ತು. ಹಾ ಅಂತ ಜೋರಾಗಿ ಕಿರ್ಚ್ತಾ ಎದ್ದು ಕುಳಿತು, ಯಾರೋ ಸೇಲ್ಸ್ನವರು ಬಂದಿರ್ತಾರೆ, ಅವರೇ ಹೋಗ್ತಾರೆ ಬಿಡು ಅಂತ ಬಾಗಿಲು ತೆರೆದೇ ಹಾಗೆ ಇದ್ಲು. ತೆರೆಯಲಿಲ್ವಲ್ಲ ಅಂತ ಮತ್ತೆ 2 ಸಲ ಬೆಲ್ ಒತ್ತಿದ್ರು. ಅಷ್ಟೇ. ಜಾಹ್ನವಿ ಕೋಪದಿಂದ ಎದ್ದು ಹೋಗಿ ಬಾಗಿಲು ತೆಗೆದು, ನಿಮಗೆ ಮಾಡೋಕ್ಕೆ ಕೆಲಸ ಕಾರ್ಯ ಇಲ್ವಾ ಎನ್ನುತ್ತಾ ಎದುರಿಗೆ ನೋಡಿ ಒಮ್ಮೆಲೆ ಬಾಯನ್ನು ಮುಚ್ಚಿದ್ಲು. ಬಾಗಿಲಲ್ಲಿ ಬಂದು ನಿಂತವ್ರು ಯಾರು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.